So how do you read the crowd within the first 30 seconds? ನೀವು ಹೋಗ್ತೀರಾ, what's your hacks to read the crowd? You mean on stage? Yep. Because that's when I get to see them. Um, ನನ್ನ ವರ್ಕ್ ಗೇಮ್ ಇಸ್ ಅ ಲಿಟಲ್ ಡಿಫ್ರೆಂಟ್. ನಾನು ಸ್ಟೇಜ್ ಮೇಲೆ ಹೋದ ತಕ್ಷಣ ಹೆಲೋ ಅಂತ ಹೇಳಿದಾಗ ಜನರನ್ನ ನೋಡ್ತೀನಿ. ಈವನ್ ಇಫ್ ಇಟ್ಸ್ 300,000 ಪ್ಯಾಕ್ಸ್, ಐಲ್ ಕ್ವಿಕ್ಲಿ ಸಿ ಎವ್ರಿಬಡಿ ಆ್ಯಂಡ್ ಐಲ್ ಸಿ ಎವ್ರಿಬಡೀಸ್ ಐಸ್ as much as I can see clearly, alva. So I see the response. By then I know what works for them, and then I'll say, ಏನಪ್ಪ ಹೇಳೋ ಹೇಳಿಬಿಟ್ಟೆ, ನಾನು ಯಾರು ರೆಸ್ಪಾಂಡೇ ಮಾಡಿಲ್ಲ, ನನಗೊಂದು ಸ್ವಲ್ಪ ನೀವು ರೆಸ್ಪಾಂಡ್ ಮಾಡಬೇಕಲ್ವಾ ಅಂತ. ಆಮೇಲೆ ಯಾರು ಕೂಡ ಹೆಣ್ಮಕ್ಳು ಹಿಂಗೆ ಕೇಳಿದಾಗ ಜಾಸ್ತಿ ಎಲ್ಲ ಇವೆಂಟ್ಸ್ಗಳಲ್ಲಿ ಜೆಂಟ್ಸೇ ಇರೋದ್ರಿಂದ ಅವರು ಬಹಳ ಪ್ರೀತಿಯಿಂದ ರಿಪ್ಲೈ ಮಾಡ್ತಾರೆ. ಸೊ ಥ್ಯಾಂಕ್ ಯು ಟು ಎವ್ರಿಬಡಿ. ಸೊ ಅವರು ರೆಸ್ಪಾಂಡ್ ಕೊಡ್ತಾರೆ. ಆ್ಯಂಡ್ ಐ ಥಿಂಕ್ ದಟ್ಸ್ ಹೌ ಐ ಬ್ರೇಕ್ ಮೈ ಫಸ್ಟ್ ಐಸ್ ವಿತ್ ಅ ಹೆಲೋ ಆ್ಯಂಡ್ ದೆನ್ ಐ ವಾಕ್ ಟು ದೆಮ್. ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ನಾನು ಮಾತಾಡ್ತಿರೋದ್ರಿಂದ ಬೇರೆ ಬೇರೆ ಪ್ರಾಂತ್ಯದವ್ರ ಹತ್ರ ಆ ಭಾಷೆಗಳಲ್ಲಿ ಎಷ್ಟು ಭಾಷೆ ಮಾತಾಡ್ತೀರಿ? ನಾನೊಂದು 5 ಫ್ಲೂಯೆಂಟ್ಲಿ ಮಾತಾಡ್ತೀನಿ. ಆಮೇಲೆ ಬಿಟ್ಸ್ ಆ್ಯಂಡ್ ಪೀಸಸ್ ಮೇ ಬಿ ಅನದರ್ 4. ಸೊ ನಾಟ್ ಫ್ಲೂಯೆಂಟ್ಲಿ, ಬಟ್ ಇಟ್ ವರ್ಕ್ಸ್ ಫಾರ್ ಮೀ ಆನ್ ಸ್ಟೇಜ್. ಕೆಲವೊಂದು ಪದ, ಕೆಲವೊಂದು ಸೆಂಟೆನ್ಸ್ ಏನೋ ಒಂದು. ಸೊ ವೆನ್ ಐ ಗೋ ಟು ದೆಮ್, ಅವರು ರೆಸ್ಪಾಂಡ್ ಮಾಡ್ತಾರೆ. ನಾನು ಡ್ಯಾನ್ಸ್ ಮಾಡಿಸ್ತೀನಿ, ಅವ್ರನ್ನ ಏನಾದರೂ ಕೇಳ್ತೀನಿ, ಸರ್ ಏನು ಸರ್ ಇವತ್ತು ಪಡಪಡ ಹೊಳಿತಾ ಇದ್ದೀರಾ ಅಂದರೆ ಚೈನ್ ಹಾಕಿದ್ದಾರೆ, ಸೊ ಹೆವಿ ಗೋಲ್ಡ್ ಬರ್ತಾ ಇದೆ ಸರ್, ಏನಿದು ಗೋಲ್ಡ್ ಬೆಲೆ ಜಾಸ್ತಿ ಆಗ್ತಿದ್ದಂಗೆ ಇಲ್ಲಿ ಚೈನ್ ಜಾಸ್ತಿ ಆಗ್ತಿದೆಯಾ, ಏನು ವಿಷಯ ಅಂತ ಕೇಳ್ತೀನಿ. ಹಾಗೆ ಸಮಥಿಂಗ್. ಬಟ್ ಐಲ್ ನೆವರ್ ಗೋ ಟು ದ ವೇ ವೇರ್ ದೇ ಫೀಲ್ ದೆಮ್ಸೆಲ್ಸ್ ಅನ್ಕಂಫರ್ಟಬಲ್. ಬಟ್ ಸಿಂಪಲ್ ಆಗಿಟ್ಟಿರುವಂಥ ವಿಷಯಗಳನ್ನು ಮಾತಾಡ್ತೀನಿ. ಏನು ಸರ್ ನಗ್ತಾನೆ ಇಲ್ಲ ನೀವು, ನಾನು ಆವಾಗದಿಂದ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಆದ್ರೂ ನಗಬೇಕಲ್ಲ. ಮೇಡಮ್ ನೋಡಿ ಎಷ್ಟು ಸೂಪರಾಗಿ ನಗ್ತಾ ಇದ್ದಾರೆ, ಇವ್ರ ಥರ ಸರ್ ಎಷ್ಟು ಬ್ಯೂಟಿಫುಲ್, ನೀವು ಹ್ಯಾಂಡ್ಸಮ್ ಆಗಬೇಕಲ್ಲ, ನಗಬೇಕು ಸರ್ ಅಂತ ಹೇಳ್ತೀನಿ ನಾನು. ಸೊ ಐ ಸ್ಪೀಕ್ ಆನ್ ದೋಸ್ ಲೈನ್ಸ್ ವಿಚ್ ಇಸ್ ವೆರಿ ಜನರಿಗೆ ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಸಿಂಪಲ್ ಇಸ್ ದಟ್. ಸೊ ಇಸ್ ದಿಸ್ ಹೌ ಯು ನಿಮ್ಮ ಡೆಡ್ ಆಡಿಯನ್ಸನ್ನು ಹಿಂಗೆ ಟರ್ನ್ ಮಾಡೋದಾ? ಡೆಡ್ ಆಡಿಯನ್ಸ್ ಹೋಗ್ತೀನಿ ಅವ್ರ. ಟಾಕಿಂಗ್ ಇಸ್ ಮೈ ಗೇಮ್. ಮೈ ಟ್ಯಾಗ್ ಲೈನ್ ಇಸ್ ಜಸ್ಟ್ ದ್ಯಾಟ್. ಐ ಬಿಲೀವ್ ಟಾಕಿಂಗ್ ಇಸ್ ಮೈ ಗೇಮ್, ರೀನಾ ಡಿಸೂಜಾ ಇಸ್ ಮೈ ನೇಮ್. ಆ್ಯಂಡ್ ಇಫ್ ಐ ಕೆನಾಟ್ ಟಾಕ್, ದೆನ್ ವಾಟ್ ಆಮ್ ಐ ಫಾರ್? ಸೊ ಐ ಸ್ಟೆಪ್ ಅಪ್ ಟು ದ ಸ್ಟೇಜ್. ಇಫ್ ದ ಆಡಿಯನ್ಸ್ ಇಸ್ ಡಲ್, ಐ ಟಾಕ್ ಟು ದೆಮ್. I don't make them stand up and do activity immediately. I talk to them. I ask them, is everything okay? ಏನಪ್ಪ ನೀವು ರೆಸ್ಪಾಂಡೇ ಮಾಡ್ತಾ ಇಲ್ಲ, ಏನಾಯಿತು, ಲೈಟ್ಸ್ ಡಿಮ್ ಆಯಿತು, ನಿದ್ದೆ ಬರ್ತಾ ಇದೆಯಾ, ತುಂಬ ಮಾತಾಡ್ತಿದ್ದಾರಾ ಇವರು, ತುಂಬ ನಾಲೆಜ್ ಶೇರಿಂಗ್ ಆಗ್ತಾ ಇದೆಯಾ, ಓಕೆ ಅಟ್ಲೀಸ್ಟ್ ಎಸ್ನೋ ಆದರೂ ಹೇಳ್ರಪ್ಪ, ಅವ್ರೇನೋ ಹೇಳ್ತಾ ಇದ್ರು ವೌಚರ್ ಎಲ್ಲ ಕೊಡ್ತಾರಂತ, ಕೊಡಬೇಕಾದ್ರೆ ನೀವು ಸ್ವಲ್ಪ ಆದರೂ ನನಗೆ ರೆಸ್ಪಾಂಡ್ ಮಾಡಬೇಕಲ್ವಾ ಅಂತ ಅವ್ರ ಹತ್ರ ಮಾತಾಡ್ತೀನಿ. ಸಮ್ ಒನ್ ವಿಲ್ ರೆಸ್ಪಾಂಡ್. ಇಫ್ ನಾಟ್, ಏನೋ ಒಂದು ನಗುನೋ ಯಾರೋ ಒಂದು ಏನಿರುತ್ತೆ, ಆಲ್ ರೈಟ್ ಗೈಸ್, ಲೆಟ್ಸ್ ಸ್ಟ್ಯಾಂಡ್ ಅಪ್, ಲೆಟ್ಸ್ ಡೂ ಸಮಥಿಂಗ್ ಟುಗೆದರ್, ಲೆಟ್ಸ್ ಗೆಟ್ ದಿ ಎನರ್ಜಿ ಲೆವೆಲ್ ಹೈ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಐಲ್ ಡೂ ಅ ಕ್ವಿಕ್ ಆಕ್ಟಿವಿಟಿ ವಿತ್ ದೆಮ್. ಐ ಪ್ರಾಬ್ಲಿ ಗೆಟ್ ದೆಮ್ ಟು ಗ್ರೂವ್ ಅಲಾಂಗ್ ಆ್ಯಂಡ್ ಬ್ರೇಕ್ ದಿ ಐಸ್ ದಟ್ ವೇ, ಆ್ಯಂಡ್ ದೆನ್ ದೇ ಕನೆಕ್ಟ್ ವಿತ್ ಮೀ. ಆಮೇಲೆ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಸೊ ನಮ್ಮದೇ ಆದ ಒಂದು ಟೆಕ್ನಿಕ್ ಇರಬೇಕು, ಅದನ್ನ ಯಾವತ್ತು ಬಿಟ್ಕೊಡ್ಬಾರ್ದು. ಸೊ ಆ ಟೆಕ್ನಿಕ್ ನಿಮಗೆ ವರ್ಕ್ ಆಗಿದೆ ಅಂದರೆ ಅದನ್ನು ಹಿಡ್ಕೋಬೇಕು. ರೈಟ್ ಟು ಯುವರ್ ರೂಲ್ ಬುಕ್ಸ್, ಅದನ್ನು ಪದೇ ಪದೇ ಫಾಲೋ ಮಾಡಿ ಬೆಟರ್ ಮಾಡಬೇಕು ವಿನಃ ಅದನ್ನ ಬಿಟ್ಬಿಡ್ಬಾರ್ದು. So once something that's worked for you, you should do it again and again to make it better than yesterday. Right. Now, rapid fire. One word for live stage. Alive. Corporate event or stadium crowd? Oh, two different things. I love both. Both. 50-50. ಹೀಗೆ ಅದೆರಡನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ. I think it goes side by side. Pick one. Deep down you know it. Thank God you didn't say studios, so I'll go with the corporate crowd. Kannada English on stage? Kannada. Not that I hate English. I love doing in any languages. But ಕನ್ನಡದವ್ರು ಮಾತಾಡಿದಾಗ ಏನೋ ಒಂದು ಆನಂದ ರೀ. I love you guys. Scripted or spontaneous? Spontaneous. ಮಾರ್ನಿಂಗ್ ಶೋನಾ ಅಥವಾ ಲೇಟ್ ನೈಟ್ ಇವೆಂಟಾ? ಹೇ, ಹೋಲ್ ಡೇ ಓಕೆ. 10:15 ಒಳಗಡೆ ಮನೆಗೆ ಕಳಿಸಿ ನನಗೆ. ಆದರೆ ಟಿವಿಗೆ ಹಂಗೆ ವರ್ಕ್ ಆಗಲ್ಲ, ಮ್ಯಾಚ್ ನಡೆಯೋದೆ ಸಂಜೆ. ಹೀಲ್ಸ್ ಆರ್ ಸ್ನೀಕರ್ಸ್ ಆನ್ ಸ್ಟೇಜ್? Depends on the attire. I love heels. I love wearing heels. Sneakers are best for comfort. casuals outside, running shoes, all of that. But so pick one. So it's heels? Yeah, I look great in heels. I love it. I won't lie. Comfort is any day shoes or probably anything. But I love my heels. ಒನ್ ಪ್ರೀ ಶೋ ರಿಚುವಲ್ ಅಂದರೆ ಶೋ ಮುಂಚೆ ನೀವು ಮಾಡೋವಂಥ ಒಂದು ವಿಚಾರ, ಪ್ರತಿ ಸತಿ ಶೋ ಹೋಗೋ ಮುಂಚೆ ಪ್ರೊಡ್ಯೂಸರ್ಗಳ ತಲೆ ತಿಳ್ತೀನಿ ನಾನು. ಏನು ಬರೆದಿದ್ದೀರಾ ಹೇಳಿ, ಇದು ಯಾಕೆ, ಈ ವಿ ಟಿಯಲ್ಲಿ ಏನಿದೆ, ಏನು ಮಾಡ್ತೀರಾ, ಅದು AI ಪ್ರಾಂಪ್ಟ್ ಕ್ವೆಶ್ಚನ್ ಏನು, ಅದೆಲ್ಲ ಕಳಿಸ್ತಾರೆ. ಆದರೂ ನಾನು ಪ್ರತ್ಯೇಕವಾಗಿ ಮತ್ತೆ ಕೇಳ್ತೀನಿ. ಇಷ್ಟೇ ಅಲ್ಲ ಸ್ಪಾನ್ಸರ್ ಬೇರೆ ಏನಾದರೂ ಇದೆಯಾ, ಅವರು ಕೂಡ ಪ್ರೀತಿಯಿಂದ ಹೇಳ್ತಾರೆ.
But yeah, it's ಇದು ನಿಮ್ಮ ಪ್ರೀ-ಶೋ my routine, ರಿಚುವಲ್. yes. ಎನಿಥಿಂಗ್ ಎಲ್ಸ್ ಲೈಕ್ ವಿವ್ ಸೀನ್ ಪಾಪ್ಯುಲರ್ ಸಿಂಗರ್ಸ್ ಹಡಲ್, ಕೆಲವರು ಈ ದಾರ ಕಟ್ಕೊಂತಾರೆ, ಕೆಲವರು ಪ್ರೇಯರ್ ಅದೆಲ್ಲ ಮಾಡ್ತಾರೆ. ಮುಂಚೆನೆ ಮಾಡ್ಕೊಂಡು ಹೋಗ್ತೀನಿ. ಅದು ಶೋ ಮುಂಚೆ ಎಲ್ಲ ಮಾಡಲ್ಲ ನಾನು. ಶೋ ಮುಂಚೆ ಜಸ್ಟ್ ದ ರನ್ ಆರ್ಡರ್, ವೆರಿ ಪ್ರಾಂಪ್ಟ್ ಆನ್ ವಾಟ್ ನೀಡ್ಸ್ ಟು ಬಿ ಡನ್, ಓನ್ಲಿ ದ್ಯಾಟ್ ಇನ್ ದ ಮೈಂಡ್ ಅಂಡ್ ನಥಿಂಗ್ ಎಲ್ಸ್. ಒನ್ ಶೋ ದಟ್ ಗೇವ್ ಯು ಗೂಸ್ ಬಂಪ್ಸ್ ಅಂದರೆ ಯಾವ ಶೋ ನಿಮಗೆ ನಿಬ್ಬೆರಗಾಗಿಸ್ತು? ಒಂದಲ್ಲ, 2 ಇದೆ, ಸಾಕಷ್ಟು ಇದೆ ಇಂಡೀಡ್. Go ma'am, you can give us top 3 favorites. ಅಪ್ಪು ಸರ್ ಜೊತೆ ದ ಪ್ರೆಸ್ ಮೀಟ್ ಫಾರ್ ಯುವರತ್ನ, 83 ಸಿನಿಮಾ ವಿತ್ ಸಚ್ ಅ ಬಿಗ್ ಸ್ಟಾರ್ ಕಾಸ್ಟ್. ಕ್ರಿಕೆಟರ್ಸು ಇದ್ದಾರೆ, ನಮ್ಮ ಕನ್ನಡದ ಸೂಪರ್ ಸ್ಟಾರ್, ನಮ್ಮ ಇಂಡಿಯಾ ನ್ಯಾಷನಲ್ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಸರ್ ಇದ್ದಾರೆ, ಆ್ಯಂಡ್ ರಣವೀರ್ ಸಿಂಗ್ ಇದ್ದಾರೆ, ಆ್ಯಂಡ್ ಎವ್ರಿಬಡಿ. ಐ ಥಿಂಕ್ ದ್ಯಾಟ್ 2 moments that I can recall in the top of my mind. And a lot more to host, but yes. ಒನ್ ವರ್ಡ್ ನಿಮ್ಮ ಫ್ರೆಂಡ್ ನಿಮ್ಮನ್ನು ಬಣ್ಸೋಕ್ಕೆ ಉಪಯೋಗಿಸೋದು. ಬಣ್ಸಕ್ಕೆ ಅಂದರೆ ಯಾವ ರೀತಿ? ಒಬ್ಬ ಟು ಡಿಸ್ಕ್ರೈಬ್ ಯು. ನನ್ನ ಫ್ರೆಂಡ್ ನನ್ನನ್ನು ಉಪಯೋಗಿಸೋದಾ? ಯಾವ ರೀತಿ ಫ್ರೆಂಡ್ ನಿಮ್ಮನ್ನು ವರ್ಣಿಸೋದು. ವರ್ಣಿಸಬಹುದು ಅಂತ? ಹಾಂ, ಹೆವಿ ಕಾರಣ ಆಗೋಯ್ತು, ಬಣ್ಣಿಸೋದು, ವರ್ಣಿಸೋದು. ತುಂಬ ಜಾಸ್ತಿ ಎಕ್ಸ್ಪ್ರೆಸಿವ್, ಎನರ್ಜಿ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ. ಯಾ, 2 lines ಐ ಥಿಂಕ್. ನಿಮ್ಗೆ ಯಾವ ವಿಚಾರ ಸ್ಟೇಜ್ ಮೇಲೆ ತಡ್ಕೊಳಕ್ಕಾಗಲ್ಲ? ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್. ಯಾಕೆ ಗೊತ್ತಾ, ಸ್ಟೇಜ್ ಮೇಲೆ ನಾನು ಆರ್ಟಿಸ್ಟ್. ಅಲ್ಲಿ ನನಗೆ ಯಾರು ಏನು ಹೇಳಿದ್ರು, ನನಗಿಷ್ಟ ಆಗಿಲ್ಲ ಅಂದರು ನನಗೆ ಕೋಪ ಬರಲ್ಲ. ಅವ್ರು ಏನು ಹೇಳಿದ್ರು ತಡೆಯೋಕ್ಕಾಗಲ್ಲ ಅನ್ನೋ ನನ್ನ ಪದನೇ ಬರಲ್ಲ. ಐ ಆಮ್ ಡೂಯಿಂಗ್ ಮೈ ಜಾಬ್, ಐ ಡೂ ಇಟ್ ಟು ದ ಟಿ. ನನಗಲ್ಲಿ ಯಾರೂ ಒಂದು ಕೆಟ್ಟ ಶೂನಲ್ಲಿ ಹಾಕೋಕ್ಕೆ ಆಗಲ್ಲ. ಐ ನೋ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಯಾತಕ್ಕೆ ಅಲ್ಲಿದ್ದೀನಿ, ನಾನು ಅದನ್ನ ನಿಭಾಯಿಸ್ತೀನಿ. ಪಕ್ಕಾ ಪ್ರೊಫೆಷ್ನಲ್ ನಾನು. ಆ ಮೈಕ್ ಹಾಕಿ ಟಿ ವಿ ಮುಂದೆ ನಿಂತು ನಾನು ಕೆಲಸ ಮಾಡಬೇಕು, ಆ ಶೋನ ನನಗೇನೋ ಅಂದರು ಅಂದರೆ ನಾನು ಐ ವಿಲ್ ನೆವರ್ ಟೇಕ್ ಇಟ್ ಆಸ್ ಅ ಆಫೆನ್ಸ್. ಐ ವಿಲ್ ಟೇಕ್ ಇಟ್ ಆಸ್ ಅ ಲರ್ನಿಂಗ್ ಆ್ಯಂಡ್ ಐ ವಿಲ್ ಮೂವ್ ಫಾರ್ವರ್ಡ್. ಅದೇ ಶೋ ಬ್ರೇಕಲ್ಲಿ ಏನಾದರೂ ಅಂದರೆ ನಾನು ಆವಾಗ ಅದನ್ನು ಆಫೆನ್ಸ್ ತೊಗೋತೀನಿ. ಬಟ್ ನಾಟ್ ಆನ್ ದ ಶೋ, ನಾಟ್ ಆನ್ ದ ಜಾಬ್, ನಾಟ್ ಆನ್ ದ ಸ್ಟೇಜ್, ನೆವರ್. ಏನಂದ್ರು ನಾನು ಅದನ್ನ ಪಾಸಿಟಿವ್ ಆಗಿ ಇಮಿಡಿಯೇಟ್ಲಿ ಕನ್ವರ್ಟ್ ಮಾಡ್ಕೊಂಡು ಐ ಮೂವ್ ಆನ್. ಡ್ರೀಮ್ ಕೋ-ಹೋಸ್ಟ್? Okay, let me go like a line. Look at my excitement. My God. On the top level, it could be maybe one day, whenever possible, I would love to host with Priyanka Chopra, Oprah Winfrey, Steve Harvey on a big stage. Ellen DeGeneres, probably, if possible. And to the India level, maybe I get to host with Mayanti Langa one day. Our Star Sports presenters, Jatin Sapru, Gaurav Kapoor, Manish Paul. Karnataka level, maybe one day with just standing next to Anushri and getting to host a show. The legacy, the year, the inspiration. ಅವ್ರನ್ನ ನೋಡಿದಾಗ ಏನೋ ಖುಷಿ ಆಗುತ್ತೆ ನನಗೆ. ಅವ್ರು ಬಬ್ಲಿಯಾಗಿ ಕ್ಯೂಟಾಗಿ ಕಾಣ್ತಾರೆ, ಬಟ್ ಅವರು ಬಂದಿರುವಂಥ ಹಾದಿ ಇದೆಯಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡುತ್ತೆ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೆ ಒಂಥರ ಸ್ಫೂರ್ತಿ ರೀ. ಅವರು ಇಷ್ಟು ವರ್ಷ ಒಂದೇ ಫೀಲ್ಡ್ನಲ್ಲಿ ದಾದಾ ಥರ ಒಂಥರ ಡೀಲ್ ಮಾಡ್ತಿದ್ದಾರಲ್ಲ, ಅವರ ಬಾಯಿಯಿಂದ, ಅವ್ರ ಮುಖದಿಂದ, ಆ ಸ್ಮೈಲಿಂದ, ಆ ಮಾತಿಂದ. ವಾವ್, ಶಿ ಈಸ್ ಅ ಚಾಮ. ಆ್ಯಂಡ್ ಅಖಿಲ್ ಮೇ ಬಿ ಫಾರ್ ಅನಾದರ್. ಯಾ, that's about it. ನಾನು ಡಿವೈಡ್ ಮಾಡಿದ್ದೀನಿ, ಬಟ್ ಯಾ, that's how I would look at. ದಟ್ಸ್ ಅ ಗುಡ್ ಲಿಸ್ಟ್. ನೀವು ಪ್ರೆಸೆಂಟರ್ ಆಗಿರಲಿಲ್ಲ ಅಂದರೆ ಏನಾಗ್ತಿರ್ತೀರಿ? ಮೇ ಬಿ ಅನ್ ಎಂಜಿನಿಯರ್. ಯಾಕಂದರೆ ನಾನು ಎಂಜಿನಿಯರಿಂಗ್ ಡಿಗ್ರಿ ಮಾಡಿಸಿದ್ದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕಲ್ತಿದ್ದು. ಐ ಥಿಂಕ್ ಆ ದಿನ ಪ್ರೊಫೆಸರ್ ಜೆರಾರ್ಡ್ ಡಿಸೂಜಾ ಅವ್ರ ಜೊತೆ ನಾನು ಕ್ರಾಸ್ ಪಾತ್ ಆಗಿಲ್ಲ. then I would have been an engineer. Yeah, I would have been a bad engineer, but I would have been one. I wanted to ignore it, but you are like 100%. ಸ್ಪಾಟ್ಲೈಟಾ ಅಥವಾ BTS ಬಿಹೈಂಡ್ ದ ಸೀನ್ಸ್? Always on spotlight. One advice you live by? Be authentic. Be authentic? Yeah. Be real, be authentic. ನೀವಾಗಿರಿ. ಯಾವುದೇ ಕಾರಣಕ್ಕೆ ಕಾಪಿ ಆಗೋದಕ್ಕೆ ನೋಡಬೇಡಿ, ಆರ್ ಡೋಂಟ್ ಬಿ ಸಮ್ವನ್ ಎಲ್ಸ್. ನೀವು ಯಾವ ರೀತಿ ಇದ್ದೀರೋ, ಐ ಥಿಂಕ್ ಈಗ ಎಷ್ಟೊಂದು ಸೋರ್ಸಸ್ ಅವೈಲೇಬಲ್ ಇದೆ ಹೊರಗಡೆ. ಅಂದರೆ ಜನ ನಿಮ್ಮನ್ನ ನೋಡಿದರೆ ಗೊತ್ತಾಗುತ್ತೆ ಇವ್ರು ಸತ್ಯ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ ಅಂತ. ಅವ್ರ ಕಣ್ಣು ನೋಡಿದರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಬಿ ಆಥೆಂಟಿಕ್, ಬಿ ಯು. IPL ಪ್ರೋ ಕಬಡ್ಡಿನಾ?
ಒಂದು ಕ್ರಶ್ಶು ಅಲ್ಲಿ ಹೋಗಬೇಕು ಅಂತ ಆಸೆ ಇದ್ದಿದ್ದು, ಒಂದು ಪ್ರೀತಿ ಅಲ್ಲಿಂದ ಆರಂಭವಾದದ್ದು. ಬಟ್ ಕ್ರಶ್ ಇಸ್ ಆಲ್ವೇಸ್ ಒಂಥರ ಮನಸ್ಸಲ್ಲಿ ಎಲ್ಲೋ ಇರುತ್ತಲ್ಲ, ಆ ಕ್ರಶ್ಶು ಅಂತ. ನಾನು ಅವ್ರನ್ನೇ ಮದುವೆ ಆದಕ್ಕೆ ಐ ವಿಲ್ ಸೇ IPL. ಒನ್ ಕ್ರಿಕೆಟರ್ ಯು ವುಡ್ ಲೈಕ್ ಟು ಇಂಟರ್ವ್ಯೂ ಅಗೇನ್, ಅಂದರೆ ಯಾರನ್ನ ಮತ್ತೆ ಇಂಟರ್ವ್ಯೂ ಮಾಡೋಕ್ಕೆ ಮೊಹಮ್ಮದ್ ಸಿರಾಜ್. ಐ ಹ್ಯಾವ್ ಇಂಟರ್ವ್ಯೂಡ್ ಹಿಮ್ ಇನ್ ದ ಅರ್ಲಿಯರ್ ಡೇಸ್. ನನಗೆ ಮತ್ತೊಂದು ಅವಕಾಶ ಸಿಕ್ಕಿದ್ರೆ ಈಗ ಅವರ ವಿಚಾರಗಳು ಏನೇನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. 2018ರಲ್ಲಿ ಅವರು ಜಸ್ಟ್ ಬೂಮಿಂಗ್ ಸ್ಟಾರ್ ಆಗಿದ್ರು ಏನೋ. ನಂತರ ಇಡೀ ದೇಶದಲ್ಲಿ ಪ್ರಖ್ಯಾತವಾಗಿ ದ ಫಸ್ಟ್ ಎವರ್ ಇಂಟರ್ವ್ಯೂ ತೊಗೊಂಡಿರೋದು ನಾನು ಫಾರ್ ದ ರೀನಾ ಡಿಸೂಜಾ ಶೋ ವಿತ್ ಮೊಹಮ್ಮದ್ ಸಿರಾಜ್. ಅದ ನಂತರ ತುಂಬ ಫೇಮಸ್ ಆದರು, ತುಂಬ ಎಲ್ಲ ಆಯಿತು. ಆ್ಯಂಡ್ ಅವ್ರು ಬೆಳೆದಿರುವಂತಹ ಒಂದು ರೀತಿ ಇದೆಯಲ್ಲ, ದ್ಯಾಟ್ ಈಸ್ ಇನ್ಸ್ಪಿರೇಷನ್ ಟುಡೇ. ಸೊ ಆ ದಿನದಿಂದ ಇವತ್ತು ಯಾವ ರೀತಿಯ ವ್ಯತ್ಯಾಸ ಇದೆ ಅವರ ಜೀವನದಲ್ಲಿ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ಸೊ ಹಾಗಾಗಿ ಮೇ ಬಿ ದ್ಯಾಟ್ ಸೈಡ್ ಆಫ್ ಹಿಮ್ ಮತ್ತೆ ಒಂದು ಇಂಟರ್ವ್ಯೂ ಸಿಕ್ಕಾಗ ಮಾತಾಡಬಹುದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಚೆಹಲ್, ಕರುಣ್ ನಾಯರ್, ದೇವದತ್ ಪಡಿಕಲ್ ಕೂಡ ಫಸ್ಟ್ ಎವರ್ ನನ್ನ ಪಾಡ್ಕಾಸ್ಟ್, ನನ್ನ ಇಂಟರ್ವ್ಯೂ ನನ್ನ ಯೂಟ್ಯೂಬಲ್ಲಿ ಬಂದಿದ್ರು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದೀಸ್ ಅಡ್ವಾನ್ಸ್ಮೆಂಟ್ಸ್. ಆ್ಯಂಡ್ ಯಾ, ಮೇ ಬಿ ಚಹಲ್, ದೇವದತ್, ಕರುಣ್ ನಾಯರ್, ದೇವದತ್ ಪಡಿಕಲ್, ಕರುಣ್ ನಾಯರ್ ಆ್ಯಂಡ್ ಯುಜ್ವೇಂದ್ರ ಚಹಲ್. ಜೊತೆಗೆ ಮಿಕ್ಕ ಅಥ್ಲೀಟ್ಸ್ ಕೂಡ ಇದ್ದರು, ವನಿತಾ ವಿಹಾರ್ ಅವರು ರನ್ನರ್ ಆ್ಯಂಡ್ ಅ ಲಾಟ್ ಆಫ್ ದೆಮ್. ಬಟ್ ಎಸ್, ಟು ಆಲ್ ಆಫ್ ದೀಸ್ ಹೂ ಹ್ಯಾವ್ ಗ್ರೋನ್ ಅಪ್ ಟು ಬಿ ಸಮಥಿಂಗ್. ಆ್ಯಂಡ್ ಐ ವುಡ್ ಲವ್ ಟು ರೀ ಇಂಟರ್ವ್ಯೂ ಸಿರಾಜ್.